ಈಗ ಈ ಹುಲ್ಲನ್ನು ಹೀಗೆ ಹಿಡ್ಕೊಂಡು ಇಲ್ಲೊಂದು ಗಂಟೊಂದು ಹಾಕ್ಕೊಳ್ಳೋದು. ಹೀಗೊಂದು ಗಂಟು ಹಾಕ್ಕೊಂಡು ಇದೀಗ ಸುತ್ತಬೇಕು. ಹೀಗೆ ನೋಡಿ, ಹೀಗೆ ಸುತ್ಕೊಂಡು ಬರೋದು. ಅಂದರೆ ಟೈಟಾಗಿ ಸುತ್ತಬಾರ್ದು, ಲೂಸಾಗಿ ಹೀಗೆ ಸುತ್ಕೊಂಡು ಬಂದು ಈಗ ಇದಕ್ಕೆ 2 ಮೀಟ್ರ್ ಉದ್ದ ತಗೋಬೇಕು. ಅಂದರೆ ಇನ್ನೂ ದೊಡ್ಡ ಹೂವು ಬೇಕು ಅಂದರೆ ನೀವು 3 ಮೀಟ್ರ್ ಆದರೂ ತೊಗೊಬೋದು. ಇಲ್ಲ ಆದರೆ ಇದಕ್ಕೆ 2 ಮೀಟ್ರ್ ಉದ್ದದ್ದು ಹೂವನ್ನು ಮಾಡಲಿಕ್ಕೆ ಸುತ್ಕೋಬೇಕು. ಈಗ 2 ಮೀಟ್ರ್ ಬಂದರೆ ನೋಡಿ ಈ ಥರ ಹೂ ಬರುತ್ತೆ. 2 ಮೀಟ್ರಲ್ಲಿ ಹಿಂಗೆ ಬರುತ್ತೆ. 3 ಮೀಟ್ರ್ ತೊಗೊಂಡ್ರೆ ಇನ್ನೂ ದೊಡ್ಡ ಹೂವು ಬೇಕಾದರೂ ಅವಾಗ ಅದು ಬರುತ್ತೆ. ಈಗ ಇದು ಆದಮೇಲೆ ಪುನಃ ಇದಕ್ಕೆ ಹೀಗೆ ತೊಗೊಂಡ್ಬಿಟ್ಟು ಇದಕ್ಕೆ ಒಂದು ಗಂಟೆ ಹಾಕೋದು. ಸುಮ್ಮನೆ ಅದು ಒಳಗೆ ತೋರಿಸಿ ಗಂಟೆ ಹಾಕಿ ಹೀಗೆ ಒಂದೊಂದೊಳಗೆ ಒಂದು 3 ಹೂವು ಮಾಡ್ಕೊಬೋದು. ಹಿಂಗೆ ಈ ಕಡೆ ಜರುಗಿಸಿದ್ರೆ ಇದು ಈ ಕಡೆಗೆ ಬರುತ್ತೆ. ಪುನಃ ಇದನ್ನು ಪುನಃ ಹೀಗೆ ಇದು ಮಾಡ್ಕೊಳ್ಳೋದು. ಒಂದು ಗಂಟೆ ಇಲ್ಲ ಬಿಚ್ಚೋಗಲ್ಲ, ಇಲ್ಲ ಹಾಂ, ಒಂದು ಗಂಟೆ ಹಾಕಿದ್ರೆ ಸಾಕು. ಪುನಃ ಅದನ್ನು ಹಿಂಗೆ ಅದೇ ಥರನೇ ಸುತ್ತೋದು. ಎಷ್ಟು ಸುತ್ತೋದು? ಅದೇ 2 ಮೀಟ್ರ್ ತಗೋಬೇಕು. ಎಲ್ಲ 2 ಮೀಟ್ರ್ ದಾರ. ಹಾಂ, 2 ಮೀಟ್ರ್ ಕಟ್ ಮಾಡ್ಕೊಂಡು ಬಂದಿದ್ದೀನಿ ದಾರ. ಅದೇ ಒಂದ್ಸತಿ ಸುತ್ತಿದ್ರು 2 ಮೀಟ್ರ್, ಇನ್ನೊಂದು ಸತಿ ಸುತ್ತಿದ್ರು 2 ಮೀಟ್ರ್ ತಗೊಂಡ್ಬಿಟ್ಟು ಅದ್ರ ಹುಲ್ಲನ್ನೆಲ್ಲ ಹಾಕಿ ಒಂದು 8-10 ಕಟ್ ಮಾಡಿ ಇಟ್ಕೊಂಡ್ಬಿಡು. ಅದು 3 ಸತಿ ಮಾಡ್ಬೇಕು. ಹಾಗೆ ಸುತ್ತೋದು ಎಲ್ಲ 3 ಹೂವು ಮಾಡ್ಬೋದು, 2 ಹೂವು ಮಾಡಿ ತೋರಿಸಿ. ಹಾಂ, ಈಗ 2 ಹೂವು ಮಾಡಿ ತೋರಿಸ್ತೀನಿ. ಈಗ ಇದು ಒಂಥರ ಆಗುತ್ತೆ. ಇನ್ನೊಂದು ನೋಡಿ, ಹಿಂಗೆ ದಾರಕ್ಕೆ ಸೂಜಿನ ಕೋಣಿಸ್ಕೊಂಡು ಇದ್ರೊಳಗೆ ಹಿಂಗೆ ಕೋಣಿಸ್ತಾ ಹೋಗೋದು. ಕಲರ್ ಹೂವನ್ನು ಇರುತ್ತೆ. ಕಲರ್ದು ನಾನು ತಗೊಂಬಂದಿದ್ದೀನಿ. ಇವಾಗ ಟೈಮ್ ಇಲ್ಲ ಅಂತ ನಾನು ಬರೀ ಇದನ್ನೇ ಕೋಣಿಸ್ತಾ ಇದ್ದೀನಿ. ಎಲ್ಲರೂ ಇವತ್ತೇ ರಾಜಾ ಮಾರ್ಕೆಟ್ಗೆ ಹೋಗಿ ಎಲ್ಲ ತಂದ್ಕೊಂಡ್ಬಿಡ್ತಾರೆ. ನೋಡಿ, ಕಲರ್ ವರಮಹಾಲಕ್ಷ್ಮಿಗೆ, ಆಮೇಲೆ ಗೌರಿ ಹಬ್ಬಕ್ಕೆ ಎಲ್ಲ ಇದೇ ಹೂವಿಗೆ ಸ್ಟಿಕ್ಕರ್ ಅಂಟಿಸಿ ಕಲರ್ದು ಇದೇ ಥರ ಶಾವತ್ತಿಗೆ ಇದು ಕಲರ್ ಸಿಗುತ್ತೆ. ಅದನ್ನ ಹಿಂಗೆ ಇಡ್ಬೋದು. ಅದು ಕೂಡ ಈಗ ಮಾಡ್ಬೋದು. ವೈದೇಹಿ ಮೇಡಮ್ ಅವರಿಗೆ ಸ್ವಾಗತ. ನೋಡಿ, 2 ಮೀಟ್ರಿಂದ ಹಿಂಗೆ ಉದ್ದು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ವೈದೇಹಿ ಮೇಡಮ್ ನೋಡಿ ಈ ಥರ ಮೇಡಮ್ ಈ ಕಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಸುತ್ತಿ ಮಾಡಲಿಕ್ಕೆ ಸುಲಭ ಆಗುತ್ತೆ. ಈಗ ಇದನ್ನು ನೋಡಿ ಈ ಥರನೇ ಹಿಂಗೆ ಮಾಡ್ತೀನಿ. ತೆಗೆದು ಕಟ್ಕೊಂಡು ಬಿಡೋದು. ಈಗ ಕಟ್ಕೊಂಡು 2 ಮೀಟ್ರ್ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ದಾರನ. ಸ್ಕೇಲಲ್ಲೂ ಕೂಡ ಇದು ಸ್ಕೇಲ್ನಲ್ಲೂ ಮಾಡ್ಬೋದು ಅಂತ. ಸ್ಕೇಲಲ್ಲೂ ಮಾಡ್ಬೋದು. ಇಲ್ಲ ಸ್ಕೇಲು ಇಲ್ಲ ಅಂತೇಳಂದ್ರೆ ರಟ್ಟು ಮಾಡ್ಬೋದು. ಇಲ್ಲ ಅಂದ್ರೆ ಹೀಗೆ ಪೈಪ್ ಒಂದಿಷ್ಟು ಉದ್ದ ಇದ್ರೂ ಸಾಕು. ಚಿಕ್ಕದಾದ್ರೂ ಪರವಾಗಿಲ್ಲ. ಒಂದೊಂದೇ ಹೂವು ಮಾಡ್ಕೊಂಡು ನೀವು
ಮಾಡ್ಬೋದು ಅದನ್ನು ಪೈಪು ಸ್ಕೇಲು ರಟ್ ಪೀಸ್ ಮೂರರಲ್ಲೂ ಮಾಡ್ಬೋದು. ಯಾವ್ದಾದ್ರೂ ಮಾಡ್ಬೋದು ನೋಡಿ. ಹಿಂಗೆ ಗಂಟೆ ಹಾಕ್ಕೊಳ್ಳೋದು. ಅದಕ್ಕೆ 2 ಮೀಟರ್ ದಾರ 2 ಮೀಟರ್ ಕಟ್ ಮಾಡ್ಕೊಂಡು ಇದನ್ನ ಹಿಂಗೆ ಇದಕ್ಕೆ ಸುತ್ತೋದು. ಅದು ಪೂರ್ತಿ ಸುತ್ತಬೇಕು. ಇದಾಯ್ತು. ಇನ್ನು ದೊಡ್ಡ ಹೂವು ಬೇಕು ಅಂದ್ರೆ 3 ಮಾಡ್ಕೊಬೋದು. 2 ಮೀಟರ್ ದಾರನ ಪೂರ್ತಿ ಸುತ್ತ ಬಿಡ್ಬೇಕು. ನೋಡಿ ಹೀಗಾಯ್ತಲ್ವಾ. ಈಗ ಇದನ್ನ ಸ್ಕ್ಯಾನಿಂದ ತೆಗೆದು ಬಿಡೋದು. ಇದನ್ನ ಅದನ್ನ ಗಂಟು ಹಾಕ್ಬೇಕಲ್ಲ. ಆಮೇಲೆ ಹಿಂಗೆ ಗಂಟು ಹಾಕೋದು. ಇದು ನೋಡಿ ಸ್ವಲ್ಪ ದೊಡ್ಡ ಹೂವು ಆಯ್ತು. 2 ಮೀಟರ್ ದಾರದಲ್ಲಿ ಸ್ವಲ್ಪ ದೊಡ್ಡ ಹೂವು ಆಯಿತು. ಬಳೆ ಇಲ್ಲ 4 ಮೀಟರ್ ಮಾಡ್ಕೊಂಡ್ರೆ ಹೀಗೆ ಗಡ್ದಾಗುತ್ತೆ. ಎಡ್ಜಿನೆಲ್ಲ ಹಿಂಗೆ ಕಟ್ ಮಾಡೋದು. ಕಟ್ಟಿಬಿಟ್ರೆ ಹಿಂಗೆ ಬರುತ್ತೆ ನೋಡಿ. ಇದನ್ನು ಈ ಥರನೂ ಹಾಗೆ ಮಾಡ್ಬೋದು. ಯಾವುದಕ್ಕೂ ಹಾಕಿದ್ದೇನೆ. ದೊಡ್ಡ ಹೂವು ಆಯಿತು. ಇದನ್ನು ಬೇಕಾಗಿದ್ರೆ ಅದೇ ಹೇಳಿದ್ನಲ್ಲ, ತಂತಿ ಹಾಕಿ ಹೀಗೆ ಮಡಿಸ್ಬಿಟ್ಟು ಬೇಕಾದರೂ ಹೀಗೆ ಮಾಡ್ಕೊಬೋದು. ಇಲ್ಲ ಅಂದರೆ ಈ ಥರ ಪೋಣಿಸಿ ಮಧ್ಯದಲ್ಲಿ ಕಲರು ಪರ್ಪಲ್ದು ಅದನ್ನೆಲ್ಲ ಹಾಕಿದರೆ ಅವಾಗ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದು ನೋಡಿ ಶಾವಂತಿಗೆದು ನೀವು ಯಾವ್ದ್ರಾಗಾದ್ರೂ ಮಾಡ್ಬೋದು. ಶಾಮಂತಿಗೆ ರೆಡಿ ಆಯ್ತಾ? ಹ್ಞೂ. ಕಲರ್ಸ್ ಹಾಕಿದಾಗ ಆ ಥರ ಬರುತ್ತೆ. ಹಾಂ, ಕಲರ್ಸ್ ಹಿಂಗೆ ಹಾಕಿದಾಗ ನೋಡಿ ಈ ಥರ ಹಿಂಗೆ ಬರುತ್ತೆ. ಒಂದೇ ಕಲರ್ದಾದರೆ ಹೀಗೆ ಇರುತ್ತೆ. ಆಮೇಲೆ ಮಧ್ಯನೂ ಹಾಕ್ಕೋಬೋದು. ಅದೇ ಇಲ್ಲಿ ಹೇಳಿದಲ್ಲ, ಮಧ್ಯದಲ್ಲಿ ಯಾವ ಕಲರ್ ಬೇಕು ಒಂದು ಬಟರ್ ಶಾವಂತಿಗೆ ಸಿಗುತ್ತಲ್ಲ, ಹಿಂಗಿನ ಕಲರ್ ಸಿಗುತ್ತೆ. ಅದೇ ಕಲರೇ ಆದರೆ ನ್ಯಾಚುರಲ್ ಇದ್ದ ಹಾಗೆ ಇರುತ್ತೆ. ನೀವು ಈ ಹಬ್ಬದಲ್ಲೆಲ್ಲ ಆಗೋದ್ಮೇಲೆ ಅಲಂಕಾರಕ್ಕೆ ನೀವು ಇದನ್ನ ಹಾರ ಹಾಕ್ಬೋದು. ನಾವು ತುಳಸಿ ಹಬ್ಬದಾಗೆ ಅದಕ್ಕೆಲ್ಲ ಹಾಕ್ತಾ ಇರ್ತೀವಿ. ಅದನ್ನೆಲ್ಲ ಹಾರ ಗೌರಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬದಲ್ಲೆಲ್ಲ ಹೀಗಿದ್ದೆ ಹಾರ ಮಾಡಿಬಿಟ್ಟು ಲಾಸ್ಟಲ್ಲಿ ಹಾಕೋದು. ಮೊದಲೆಲ್ಲ ನ್ಯಾಚುರಲ್ ಹೂವು ಹಾಕಿ ಕಡೆಗೆ ಇದನ್ನ ಹಾಕಿದ್ರೆ ಅವಾಗ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಆ ಥರನೇ ಹಿಂಗೆ ಮಾಡ್ಕೊಂಡು ಕಲರು ಸಿಗುತ್ತೆ. ಆಮೇಲೆ ದೇವರು ಸಂತೃಪ್ತಿ ಆಗ್ಬಿಡ್ತಾರೆ. ಇಟ್ಬಿಟ್ರೆ ಈಗ ತೋರಿಸಿ ಮೇಡಮ್, ಈಗ ತೋರಿಸಿ. ಇದು ಪ್ರಭಾವಳಿ ತರ ಇದೆ. ಪ್ರಭಾವಳಿ ತರ ಆಗುತ್ತೆ. ಇಲ್ಲ ಹೀಗಿಟ್ರೆ ನೆಕ್ಲೆಸ್ ತರನೂ ಆಗುತ್ತೆ. ಸರಿ ಸರಿ. ದೇವ್ರಿಗೆ ಹೀಗಿಟ್ರೆ ನೆಕ್ಲೆಸ್ ತರನೂ ಆಗುತ್ತೆ. ಈಗ ಇಟ್ಬಿಟ್ಟು ಬೇಕಾದ್ರೆ ದೇವ್ರ ಕಲಶ ಇಡ್ಬೋದಲ್ಲ. ಕಲಶದ ಮೇಲೆ ಈ ತರ ಬರುತ್ತೆ. ಕಲಶ ಇಟ್ಬಿಟ್ಟು ಇದು ಹಂಗೆ ಇದು ಈ ತರ ಮಾಡಿರೋದು. ಅದು ಹೂವು ಅಲ್ಪ ಇದಾಗಿರುತ್ತೆ. ಅದರೊಳಗೆ ಈ ಹಿಂದೆ ರಟ್ಟಿಗೆಲ್ಲ ಈ ರಟ್ಟು ಅಷ್ಟೇ, ಈ ಸೀರೆಗಿರೆಲ್ಲ ತಂದಿರ್ತೀರಲ್ವ, ಆ ರಟ್ಟನ್ನ ಹಿಂಗೆ ಈ ಶೇಪಲ್ಲಿ ಕಟ್ ಮಾಡ್ಕೊಂಡು ಅದನ್ನ ಇದ್ರೊಳಗೆ ಈಗ ಚುಚ್ಚಿದ್ರೆ ಆಗುತ್ತೆ. ಆಮೇಲೆ ಇದಕ್ಕೆಲ್ಲ ಒಂದೊಂದು ಸ್ಟಿಕ್ಕರ್ ಆಗ್ಲಿ ಮಣಿ ಆಗ್ಲಿ ಏನಾದ್ರು ಮಣಿ ಸ್ಟಿಕ್ಕರು ಅಥವಾ ನೆಕ್ಕಿ ಟಿಕ್ಲೆ ಎಲ್ಲ ಬರುತ್ತಲ್ಲ, ಅದು ಯಾವ್ದು ಬೇಕಾದ್ರೂ ನೀವು ಹಾಕ್ಬೋದು. ಏನ್ ಬೇಕಾದ್ರೂ ಹಾಕ್ಬೋದು. ಹೀಗೆ ಇದ್ರೆ ಪ್ರಭಾವಳಿ ಆಗುತ್ತೆ. ಹಿಂಗಾಗಿ ನೆಕ್ಲೆಸ್ ಆಗುತ್ತೆ. ಇದು ಇವಾಗ ಒಂದೇ ಕಲರ್ ಮಾಡಿದ್ದು ಟೈಮ್ ಇಲ್ಲ. ಇಲ್ದಾದ್ರೂ ಬೇರೆ ಬೇರೆ ಕಲರ್ ತಗೊಂಡ್ಬಂದಿದ್ದೆ ಮಾಡಕ್ಕೆ ಅಂತೇಳಿ. ಈಗ ಟೈಮ್ ಇಲ್ಲದೆ ಇರೋದ್ರಿಂದ ಇವಾಗ ಒಂದನ್ನೇ ಮಾಡಿ ತೋರಿಸಿದ್ದೀನಿ. ನೀವು ಯಾವ ಥರ ನಿಮಗೆ ಆಗುತ್ತೋ ಕೊನೆಗೆ ಇಲ್ಲದೆ ಹೋದ್ರೂ ರಟ್ಟಾದ್ರೂ ಸರಿನೇ. ತುಂಬಾ ಚೆನ್ನಾಗಿ ರಟ್ಟಿಗೂ ಕೂಡ ಹಿಂಗೆ ಸುತ್ತಬಿಟ್ಟು ನೀವು ಮಾಡ್ಬೋದು. ಎಲ್ರಿಗೂ ಏನು ಇಷ್ಟ ಆಯ್ತೋ ಇಲ್ವೋ ಗೊತ್ತಿಲ್ಲ.